ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಇಲ್ಲ, ನನ್ನ ಮಗಳ ಜೀವನ ಸರಿ ಹೋಗಲ್ಲ, ನನ್ನ ಮಗಳ ಜೀವನ ಸರಿ ಹೋಗಲ್ಲ, ನನ್ನ ಮಗಳು ಅವ್ರ ಮನೆಗೆ ಹೋಗಲ್ಲ. ಅದೇನ್ ಮಾಡಲಿ, ಅದೇನ್ ಮಾಡ್ಲಪ್ಪ? ಅಪ್ಪ, ಅಕ್ಕ ಎಲ್ಲ ನೋಡ್ಕೋತಾಳೆ, ಎಲ್ಲ ಸರಿ ಹೋಗುತ್ತೆ ಅಂತ ನಾನು ಇದಕ್ಕೆ ಹೇಳಿದ್ದು. ಆ ಮನೇಲಿ ಎಷ್ಟು ಜನ ಒಳ್ಳೆಯವರಿದ್ದಾರೋ ಅಷ್ಟೇ ಕಣ್ಮನ್ಸಿರೋರು ಇದಾರಪ್ಪ. ಆ ಮನೆಯವರಿಂದ ಇದನ್ ಮೊದಲನೇ ಸಲ ನಮ್ಗೆ ಅವಮಾನ ಆಗ್ತಿದ್ಯಾ? ಅಲ್ಲಿ ಹೋಗೋದು ಬೇಡ, ಹೀಗೆ ಅವಮಾನ ಮಾಡಿ ಕಳಿಸ್ತಾರೆ ಅಂತ ನಾನು ಇದಕ್ಕೆ ಹೇಳಿದ್ದು. ನನ್ನ ಮಾತು ಹೇಳಿ ಕೇಳ್ತೀಯ? ಮಗಳೇ ನೋಡು ಮಗಳೇ, ಅವ್ರ ಮನೆಗೆ ಹೋಗಿದ್ದು, ನಮ್ಗಲ್ಲಿ ಈ ಥರ ಅವಮಾನ ಆಯಿತು, ಅವ್ರು ನಮ್ಗೆ ಹಿಂಗೆಲ್ಲ ಮಾಡಿದ್ರು ಅಂತ ಅಕ್ಕಗೆ ಹೇಳ್ಬೇಡ ಮಗಳೇ. ನಿನ್ನ ತಮ್ಮ ಎತ್ತಿ ಕಣವ ಹೇಳ್ಬೇಡ. ಹೇಗಪ್ಪ ಹೇಳ್ದೆ ಇರ್ಲಿ? ಇದುವರೆಗೂ ನಾನು ಅಕ್ಕನಿಂದ ಯಾವ್ದಾದ್ರು ವಿಷಯನ ಮುಚ್ಚಿಟ್ಟಿದ್ದೀನ ಹೇಳು? ಓ, ನಿನ್ನ ಕತೆ ಹಠ ಎಲ್ಲಿ ಬಿಡ್ತೀಯ ನೀನು? ಬೇರೆ ಯಾವುದು ಮುಚ್ಚೋದು ಬೇಡ, ಇದೊಂದು ವಿಷಯ ಮಾತ್ರ ಹೇಳ್ಬೇಡ ಮಗಳೇ. ಬೇಡ ಕಣವ, ಬೇಡ ಮಗಳೇ, ಹೇಳ್ಬೇಡ. ನೊಂದ್ ಕತ್ತದ ಕಣವ ಮಗ, ನೊಂದ್ ಕಳತ್ತೆ. ಅಪ್ಪ, ರಾಜಿ ತಗೊಳ್ಳೆ, ಒಳಗಡೆ ಇಟ್ಬಿಡು. ಅಪ್ಪ, ಮತ್ತೆ ಶಿವಯ್ಯ ಹೇಗಿದ್ದಾನೆ? ಹುಷಾರಾಗಿದ್ದಾನ? ಹ್ಞೂ ಕಣವ, ಚೆನ್ನಾಗಿದ್ದಾನಂತೆ. ಅವನಿಗೆ ಸುಮ್ಮನೆ ಮೈ ಬಿಸಿ ಆಗಿತ್ತಂತೆ, ಅಷ್ಟಕ್ಕೆ ಹೆದರ್ಕೊಂಬಿಟ್ಟವನೆ. ಹುಷಾರಾಗವನೀಗ. ಓ ಶಾಂತಕ್ಕ, ಬಂದ್ಯಾ? ಆಮೇಲೆ ರಾಜಿ ಕೈ ಕೊಟ್ಟು ಕಳಿಸ್ತೀರಿ. ಅಪ್ಪ, ನಿಂಗೆ ಸರಿಯಾಗಿ ಸುಳ್ಳು ಹೇಳಕ್ಕೂ ಬರಲ್ಲ. ಸುಳ್ಳ? ನಾನೆಲ್ಲಿ ಸುಳ್ಳು ಹೇಳ್ತೀನಮ್ಮ? ಸುಳ್ಳ್ಯಾಕೆ ಹೇಳಿ ನಾನು? ಎಲ್ಲೋಗಿದ್ರಿ ನೀವಿಬ್ರು? ನಾವೆಲ್ಲೋಗನವ, ನಾವೆಲ್ಲೂ ಹೋಗಿದ್ದಿಲ್ಲ. ಅಪ್ಪ, ಶಿವಯ್ಯ ಬೆಳಗ್ಗೆಯಿಂದ ಸಾಹೇಬ್ರ ಜೊತೆಗೆ ಇದ್ದ, ಅವ್ರ ಜೊತೆಗೆ ಕೆಲಸ ಮಾಡ್ತಿದ್ದ. ಅವನ್ಗೆ ಹುಷಾರಿರ್ಲಿಲ್ಲ ಅಂತ ಸುಳ್ಳು ಯಾಕೆ ಹೇಳಿದ್ರಿ? ಅದು ಎಲ್ಲಿ ಹೋಗಿದ್ರಿ ನೀವಿಬ್ರು? ಎಲ್ಲೂ ಹೋಗಿರ್ಲಿಲ್ಲ ಕಣವ. ರಾಜಿ, ರಾಜಿ, ಎಲ್ಲಿ ಹೋಗಿದ್ರಿ? ಅದು ಏನಮ್ಮ ಅದು ಇದು ಅಂತ ನಿಂತಿದ್ಯಾ? ಆವಾಗ್ಲಿಂದ ಹೇಳ್ತೀನಿ ತಾನೆ, ಹೊಟ್ಟೆ ಹಸಿ ಅಂತ. ಊಟ ತಗೊಂಬರವಾ? ಹೇ, ನಿಂತ್ಕೊಳೆ. ನೀವಿಬ್ರು ನಡವಳಿಕೆ ನೋಡ್ತಿದ್ರೆ ನಂಗೆ ಯಾಕೋ ಅನುಮಾನ ಬರ್ತಿದೆ. ಅಪ್ಪ, ನಿನಗೆ ಊಟ ತಾನೆ? 2 ನಿಮಿಷ, 2 ನಿಮಿಷದಲ್ಲಿ ನಾನೇ ಮಾಡ್ಕೊಡ್ತೀನಿ. ಮೊದ್ಲು ಎಲ್ಲಿ ಹೋಗಿದ್ರೆ ಅದನ್ನ ಹೇಳೆ. ಅಕ್ಕನಿಂದ ವಿಷಯ ಮುಚ್ಚಿಡ್ತೀಯಾ? ಹೇಳು ಅಂದೆ. ಭಾವನ್ ಮನೆಗೆ ಹೋಗಿದ್ವಿ ಅಕ್ಕ. ಅಲ್ಲಿಗೆ ಹೋಗಿದ್ರಾ? ಯಾಕೆ ಹೋಗಿದ್ರಿ? ಏನಾಯ್ತು ಅಲ್ಲಿ? ಅದೇನಾರು ತಪ್ಪು ಮಾಡಿದ್ರೆ ದಯವಿಟ್ಟು ನಿಮ್ ಹೊಟ್ಟೆಗೆ ಹಾಕೊಂಡು ಕ್ಷಮಿಸ್ಬಿಡಿ ಯಜಮಾನ್ರೆ. ಅವಳನ್ನು ಕ್ಷಮಿಸ್ಬಿಟ್ಟು ನನ್ನ ಮಗನ ಕಟ್ಕರ್ ಕೈ ಕೊಡ್ಲಾ? ನೀವು ಕರೆದ್ರೇನೆ ನಾನು ಅವ್ರ ಮನೆಗೆ ಹೋಗೋದು ಅಂತ ಹಠ ಮಾಡ್ತಾವಳು ನನ್ನ ಮಗಳು. ನಿನ್ನ ಮಗಳ ಬಾಳ್ ಕೊಡೋದಕ್ಕೋಸ್ಕರ ನನ್ನ ಮಗನ ಜೀವನ ಗಂಡಾತಿರ್ತಾರಲ್ಲ. ನಿನ್ಗೆ ನಿನ್ನ ಮಗಳ ಬಾಳ್ ಎಷ್ಟು ಮುಖ್ಯನೋ ಹಂಗೆ ನನ್ನ ಮಗನ ಜೀವ ನನಗೆ ಅಷ್ಟೇ ಮುಖ್ಯ. ಕತೆ ಏನ್ ಕಟ್ತಾ ಇದ್ಯಾ? ಕಳ್ಸೇವ್ ನಾಚಿಕೆ. ನಿಮಗೆ ಹೇಳ್ತಿರೋದು ಅರ್ಥ ಆಗ್ತಿಲ್ವಾ? ಗೊತ್ತಿತ್ತು ನಂಗೆ. ಅಲ್ಲಿಗೆ ಹೋದ್ರೆ ಹೀಗೆ ಏನಾದ್ರೂ ಒಂದು ಆಗತ್ತೆ ಅಂತ ನನಗೆ ಗೊತ್ತಿತ್ತು. ಯಾಕೆ ಹೋಗಿದ್ರಪ್ಪ? ಯಾಕೆ ಅಲ್ಲಿಗೆ ಹೋಗಿದ್ರಿ? ನನಗ್ ಬರ್ತಿರೋ ಕೋಪಕ್ಕೆ ಸರಿಯಾಗಿ ಉತ್ತರ ಕೊಡ್ಬೇಕು ಅಂತ ಅನ್ಸ್ತಿದೆ. ಆದ್ರೆ ಏನ್ ಮಾಡ್ಲಪ್ಪ? ನಾನ್ ಆವೇಶದಲ್ಲಿ ಏನಾದ್ರೂ ಹೆಜ್ಜೆ ಇಟ್ರೆ ಅಲ್ಲಿ ಕೆಲವೊಬ್ರು ಮನ್ಸಿಗೆ ನೋವಾಗುತ್ತೆ. ಹಾಗಂತ ಸುಮ್ನೆ ಇದ್ರೆ ನಿನಗ ಅವಮಾನ ಮಾಡಿದ್ರು ನಾನ್ ಸುಮ್ನೆ ಇದೀನಲ್ಲ ಅಂತ ಹಿಂಸೆ ಆಗತ್ತೆ. ಯಾಕಪ್ಪ? ಯಾಕಿಂತ ಪರಿಸ್ಥಿತಿ ಕಟ್ಟಾಗ್ತೀಯ? ಎಲ್ಲ ಸರಿ ಹೋಗೋವರೆಗೂ ಕಾಯಂತ ಹೇಳಿದ್ದೆ ತಾನೆ. ಯಾಕೆ? ತಪ್ಪಾಯ್ತು ಮಗಳೇ, ನಾನು ದುಡುಕ್ಬಿಟ್ಟೆ ಕಣವ. ಎಲ್ಲಿಗೆ ಮರ್ತು ಬಿಡು ಮಗಳೇ,
ಮರ್ತು ಬಿಡುವ. ಆ ಸುಮನ ಮನೆ ಬಿಟ್ಟು ಹೋಗ್ತಿದ್ದಾಗೆ ನನಗ್ ಸ್ವರ್ಗನೇ ಸಿಕ್ಕೋಷ್ಟು ಖುಷಿ ಆಯ್ತು ಅಕ್ಕ. ಇದೆಲ್ಲ ಕ್ರೆಡಿಟ್ ನಿಮ್ಗೆ ಸೇರ್ಬೇಕು. ನಿಮ್ ಪ್ರಯತ್ನದಿಂದನೇ ಇದೆಲ್ಲ ಆಗಿರೋದು. ಐ ಆಮ್ ಸೋ ಗ್ರೇಟ್ಫುಲ್ ಟು ಯು ಅಕ್ಕ. ನಿಮ್ ಈ ಋಣನ ನಾನ್ ಯಾವತ್ತೂ ಮರೆಯಲ್ಲ. ಪ್ರಾಬ್ಲಮ್ಸ್ ಇಲ್ಲಿಗೆ ಸಾಲ್ವ್ ಆಯ್ತು ಅಂತ ಅನ್ಕೋಬೇಡ ನಿತ್ಯ. ನಾವ್ ಅನ್ಕೊಂಡ್ ಹಾಗೆ ಸಿಚುವೇಶನ್ ಇಲ್ಲ, ಎಲ್ಲ ಉಲ್ಟಾಗಿ. ಅಂದ್ರೆ ಅವಳನ್ನ ಮನೆ ಬಿಟ್ಟು ಕಳ್ಸಿದ್ರೆ ಅತ್ತೆ ಕೂಗಾಡ್ತಾರೆ ಅನ್ನೋದು ಗೊತ್ತಿತ್ತು. ಆದ್ರೆ ತೀರ್ಥ ಗಲಾಟೆ ಮಾಡ್ತಾನೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಹಿ ವಾಸ್ ಔಟ್ ಆಫ್ ಕಂಟ್ರೋಲ್. ಎಷ್ಟು ಗಲಾಟೆ ಮಾಡ್ಬಿಟ್ಟ ಗೊತ್ತಾ? ಅವನ್ ಯಾವತ್ತು ಕೋಪದಲ್ಲಿ ನನಗಾಗ್ಲಿ ಜಯಗಾಗ್ಲಿ ಒಂದು ಮಾತು ಕೂಡ ಅಂದಿರ್ಲಿಲ್ಲ. ನಿಜವಾಗ್ಲೂ ಇವನ್ ನಮ್ ತೀರ್ಥನ ಅಂತ ಅನುಮಾನ ಬರೋಷ್ಟು ಗಲಾಟೆ ಮಾಡ್ಬಿಟ್ಟ. ಇಷ್ಟು ಕೋಪ ಮಾಡ್ಕೊಂಡ್ರ? ಎಲೆಕ್ಷನ್ಗೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತೆ ಅಂತನಾ? ಹಾಗಂತ ನಾವ್ ಅನ್ಕೋಬೇಕಷ್ಟೇ. ಆದ್ರೆ ಅವನ್ ನಡ್ಕೊಂಡಿದ್ ರೀತಿ ಆ ಸುಮನನ್ ಕಡೆ ವಾಲೋ ಹಾಗೆ ಇತ್ತು. ಅವನು ಆ ಹೂ ಮಾರೋ ಹುಡ್ಗಿನ ವಾಪಸ್ ಮನೆಗ್ ಕರ್ಕೊಂಡ್ ಬರೋ ಪ್ರಯತ್ನ ಮಾಡ್ತಿದ್ದಾನೆ. ಅಯ್ಯೋ, ಪ್ರಯತ್ನ ಏನು, ಡೆಫಿನೆಟ್ಲಿ ಕರ್ಕೊಂಡ್ ಬರ್ತಾನೆ, ಡೌಟೇ ಇಲ್ಲ. ನೋ ನೋ, ಹಾಗಾಗ್ಬಾರ್ದು ಅಕ್ಕ. ಅವಳು ಇಲ್ಲ ಅಂತ ನಾನ್ ತುಂಬಾ ಖುಷಿಯಾಗಿದ್ದೆ. ಅವಳು ಮತ್ತೆ ಏನಾದ್ರೂ ಮನೆಗೆ ಹೋದ್ರೆ ನನಗ್ ರಾತ್ರಿ ಎಲ್ಲ ನಿದ್ದೆ ಇರಲ್ಲ. ಟೆನ್ಷನ್ ಅಲ್ಲಿ ಕ್ಷಣ ಕ್ಷಣಕ್ಕೂ ಸಾಯ್ಬೇಕಾಗುತ್ತೆ. ಹಾಗಾಗ್ಬಾರ್ದು ಅಕ್ಕ. ಪ್ಲೀಸ್ ಏನಾದ್ರೂ ಮಾಡಿ. ನಾನ್ ಮಾಡೋದೆಲ್ಲ ಮಾಡಾಯ್ತು. ಇಂದೇನೇ ಮಾಡೋದಿದ್ರು ನೀನೇ ಮಾಡ್ಬೇಕು. ನೋಡು, ತೀರ್ಥ ಈಗ ಫ್ರೀ ಆಗಿದ್ದಾನೆ. ದಿಸ್ ಇಸ್ ದ ರೈಟ್ ಟೈಮ್. ಅವನ ಹತ್ರ ಹೋಗಿ ಮಾತಾಡು. ಅವನ ಹತ್ರ ಸ್ವಲ್ಪ ಕ್ಲೋಸ್ ಆಗಿ ಬಿಹೇವ್ ಮಾಡು. ಅವಳನ್ನ ಮರೆಯೋ ಹಾಗೆ ಮಾಡು. ತೀರ್ಥನ್ನ ನಿನ್ನವನಾಗ್ ಮಾಡ್ಕೋ. ಇಷ್ಟು ಮಾಡಿದ್ರೆ ಏನಾದ್ರೂ ಲಾಭ ಇಲ್ಲ ಅಂದ್ರೆ ಕಷ್ಟ ಇದೆ. ನಾನ್ ಟ್ರೈ ಮಾಡ್ತಿದ್ದೀನಿ ಅಕ್ಕ. ಇಲ್ಲಿ ನೋಡಿ, ಅವ್ರಿಗೆ ಖುಷಿ ಆಗ್ಲಿ ಅಂತ ಅವ್ರ ಹೆಸರನ್ನ ನನ್ ಕೈ ಮೇಲೆ ಅಚ್ಚೆ ಹಾಕ್ಸ್ಕೊಟ್ಟಿದೀನಿ. ಅದಕ್ಕೂ ಅವ್ರು ನನ್ ಮೇಲೆ ರೇಗೋದ್ರು ಗೊತ್ತಾ? ನಿತ್ಯ, ಆರ್ ಯು ಕ್ರೇಜಿ? ಏನಿದೆಲ್ಲ? ನೋಡು, ನಿನ್ನ ತೋರ್ಕೆ ಪ್ರೀತಿ ಎಲ್ಲ ಅವನಿಗೆ ಇಷ್ಟ ಆಗೋದಿಲ್ಲ. ಅವನಿಗೆ ಏನಿದ್ರು ಜೆನ್ಯೂನ್ ಆಗಿ ಪ್ರೀತಿ ಮಾಡೋರು ಇಷ್ಟ ಆಗ್ತಾರೆ. ಅವನ್ ಜೊತೆಗಿದ್ದು ಅವನ್ಗೆ ಇಷ್ಟ ಆಗೋ ಕೆಲ್ಸನ ಮಾಡು. ನಿನಗೆ ಇಷ್ಟ ಆಗೋ ಕೆಲ್ಸನ ಅಲ್ಲ. ಅದ್ ನನ್ ತಲೆಗ್ ಹೋಗ್ತಿಲ್ಲ ಅಕ್ಕ. ಏನ್ ಮಾಡ್ಬೋದು? ನೋಡು, ಒಂದ್ ಕೆಲ್ಸ ಮಾಡು. ನೀನ್ ಹೋಗಿ ಅವನ್ ಪಕ್ಷಕ್ಕೆ ಸೇರ್ಕೊ. ಯಾವಾಗ್ಲೂ ಅವನ್ ಪಕ್ಕದಲ್ಲೇ ಇರ್ತೀಯ, ಅದು ನಿನಗ ಅನುಕೂಲ ಆಗತ್ತೆ. ನಿತ್ಯ, ನೀನು ರಾಜಕೀಯ ಮಾಡೋದನ್ನ ಕಲ್ತ್ಕೋಬೇಕು. ಹಾಗಾದ್ರೆ ನಾನ್ ರಾಜಕೀಯಕ್ಕೆ ಹೋಗ್ಬೇಕು ಅಂತೀರಾ? ಸೂಪರ್ ಐಡಿಯಾ ಅಕ್ಕ. ಥ್ಯಾಂಕ್ ಯು ಸೋ ಮಚ್. ಆತ್ಮಾರಾಮ ಆನಂದ ರಮಣ. ಅಯ್ಯಯ್ಯೋ, ಛ. ಪದ್ಮಾ, ಪದ್ಮಾ, ಎಲ್ಲಿದ್ಯಾ? ನಾನ್ ಪೂಜೆ ಮಾಡ್ತೀನಿ ಅಂತ ಗೊತ್ತು ತಾನೆ? ಯಾಕೆ ದೇವ್ರ ಮನೆ ಇನ್ನೂ ಸಿದ್ಧ ಮಾಡಿಲ್ಲ? ಕರಿಯದ್ ಕೇಳಿಸ್ತಾ ಇದ್ದೇನೆ. ಬಂದೇರಿ, ಬಾರೆ ಇಲ್ಲಿ. ಬಂದೆ. ಏನ್ರಿ ಇದು? ಯಾಕೆ ಹಾಕಿ ಕಿರ್ಚ್ತಾ ಇದ್ದೀರಾ? ಏನಾಯ್ತು? ಏನೇ ಇದು? ಓ, ಈಗಿದು ದೇವ್ರ ಮನೆ ಅನ್ನೋದು ಮರ್ತ್ ಹೋಯ್ತಾ? ನನಗ್ ಮರವಲ್ಲ ಕಣೆ, ನಿನಗ್ ಮರವು. ಗೊತ್ತಾಯ್ತಾ? ನಾನ್ ಕೇಳ್ತಾ ಇರೋದು ಏನ್ ಗೊತ್ತಾ? ಇದು ದೇವ್ರ ಮನೆ ಅಂತ ನನಗೂ ಚೆನ್ನಾಗ್ ಗೊತ್ತಮ್ಮ. ಅಲ್ಲ, ದಿವ್ಸ ನಾನು ಪೂಜೆ ಮಾಡ್ತೀನಿ ಅಂತ ಗೊತ್ತು ತಾನೆ? ಗೊತ್ತು. ದೇವ್ರ ಮನೆ ನೆಲ ಒರ್ಸಿಲ್ಲ, ಫೋಟೋಗಳು ಒರ್ಸಿಲ್ಲ, ನೆನ್ನೆ ಇಟ್ಟಿರೋ ಹೂವು ಬದಲಾಯಿಸಿಲ್ಲ, ದೇವ್ರ ಸಾಮಾನು ಒಂದು ಬೆಳಗಿಲ್ಲ. ಸಾಲದಕ್ಕೆ ತುಪ್ಪದಾರ್ತಿ ಮಾಡ್ಬೇಕು, ಗೆಜ್ಜೆ ಬತ್ತಿಗೆ ತುಪ್ಪ ಹಾಕಿ ರೆಡಿ ಮಾಡ್ಬೇಕು ಅಂತ ಜ್ಞಾನ ಬೇಡವಾ ನಿನ್ಗೆ? ಕ್ಷಮಿಸ್ಬಿಡ್ರಿ, ನನಗೂ ವಯಸ್ಸಾಯ್ತು, ಮರ್ತು ಬಿಟ್ಟೆ. ರೀ, ದೇವ್ರು ನಮ್ಗೆ ಚಿನ್ನದಂತ ಸೊಸೆನ ಕೊಟ್ಟ. ಆದ್ರೆ ನಾವು ಅವಳನ್ನ ಉಳಿಸ್ಕೊಳ್ಳೇ ಇಲ್ಲ. ಅವಳು ಇದ್ದಿದ್ರೆ ಇಷ್ಟೊತ್ತಿಗೆ ಎಲ್ಲ ರೆಡಿ ಮಾಡ್ಬಿಡೋಳು. ನಮಗ ಭಾಗ್ಯ ಇಲ್ಲ. ನಿಮ್ ಹಿರಿ ಸೊಸೆ ಇದ್ದಾಳಲ್ಲ, ಅವಳು ಹೇಳಿ ಇವೆಲ್ಲ ಮಾಡಕ್ಕಾಗಲ್ವಾ? ಆಯ್ತಾಯ್ತು, ಕಿರ್ಚ್ಬೇಡ ಎಲ್ಲದಕ್ಕೂ. ನೋಡು, ನಿನ್ಗೆ ಅವತ್ತೇ ಹೇಳಿದೀನಿ, ಮುಂಚೆ ಹಂಗೆ ಇವಾಗ ಕೊಂಕಣ ಸುತ್ತಿ ಮೈಲಾರಕ್ಕೆ ಹೋಗ್ಬೇಕಾಗಿಲ್ಲ,
ನೇರ ಬ್ರಿಡ್ಜ್ ಆಗಿದೆ, ಸೇತುವೆ ಆಗಿದೆ. ನೀನ್ ಏನೇ ಹೇಳದಿದ್ರು ನೇರವಾಗಿ ನನಗೆ ಹೇಳು. ಇವಾಗ ಏನು ನೀನು ಒರೆಸ್ಕೊಟ್ರೆ ಎಲ್ಲ ರೆಡಿ ಮಾಡಿ ಕೊಡ್ತೀಯಾ, ಇಲ್ಲ ನಾನು ಮಾಡ್ಕೋಬೇಕಾ ಹೇಳು? ನೀವೇ ಕ್ಲೀನ್ ಮಾಡಕ್ ಹೋದ್ರೆ ಇವತ್ ಪೂಜೆ ಮಾಡಕ್ ಆಗಲ್ಲ, ನಾನೇ ಮಾಡ್ತೀನಿ ಬಿಡಿ. ಮಾಡು. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ನಾಗೇಂದ್ರಹಾರಾಯ ತ್ರಿಲೋಚನಾಯ ಭಸ್ಮಾಂಗರಾಗಾಯ ಮಹೇಶ್ವರಾಯ ನಿತ್ಯಾಯ ಸತ್ಯಾಯ ದಿಗಂಬರಾಯ ತಸ್ಮೈ ನಕಾರಾಯ ನಮಃ ಶಿವಾಯ. ಆಯ್ತಪ್ಪದು, ಎಷ್ಟು ತನಕ ಮಾಡ್ತೀಯ? ಆಯ್ತು. ಚಿಟ್ಟೆ, ಇಡೀ ಕ್ಷೇತ್ರದಲ್ಲಿ 2600 ಜನರ ಹೆಸರು ಮತದಾರ ಪಟ್ಟಿಲಿಲ್ಲ. ಇದನ್ನ ಆದಷ್ಟು ಬೇಗ ಪರಿಹಾರ ಮಾಡ್ಬೇಕು. ಅಯ್ಯೋ ಸಾಹೇಬ್ರ, ಇದೇನಿದು? ನಮ್ ಕಡೆ ಒಂದ್ ಗಾದಿ ಮಾತೈತಿ, ಇದಕ್ಕೆ ಬಂದಾಗ ಇದನ್ನ ಹಿಡ್ಕೊಂಡು ಹೋದ್ರಂತ. ಹಂಗಾದ್ ನಮ್ ಕತೆ ಅಲ್ಲ. ನಾವ್ ಇದನ್ನೆಲ್ಲ ಮುಂಚೆನೆ ಯೋಚನೆ ಮಾಡ್ಬೇಕಾಗಿತ್ತು. ಈಗ ನಮಗೆ ವೋಟರ್ ಐಡಿ ಮಾಡ್ಕೊಡ್ತಾರಂತೀರ ಅವರು? ಚಿಟ್ಟೆ, ವೋಟ್ ಹಾಕೋದಕ್ಕೆ ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಪ್ಯಾನ್ ಕಾರ್ಡ್ ಇದ್ರೆ ಸಾಕು. ಆದ್ರೆ ಅವ್ರ ಹೆಸರು ವೋಟಿಂಗ್ ಲಿಸ್ಟ್ ಅಲ್ಲಿ ಇರ್ಬೇಕಷ್ಟೇ. ಅದಾಗತ್ತೆ. ನಿನ್ನ ಸಂಬಂಧಪಟ್ಟ ಅಧಿಕಾರಿ ಜೊತೆ ಮಾತಾಡು. ಸರಿ ಸರ್. ಚಿಟ್ಟೆ 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 ಚಿಟ್ಟೆ, ಯಾರಿಗೆ ಫೋನ್ ಮಾಡ್ತಿದ್ದೀರಾ? ಇದೆಲ್ಲ ಕೆಲಸ ಮಾಡೋದಕ್ಕೆ ನಾನಿಲ್ವಾ? ಸಾಹೇಬ್ರೆ ಸಾಹೇಬ್ರೆ ಸಾಹೇಬ್ರೆ, ನನ್ನನ್ನು ನಿಮ್ ಪಕ್ಷಕ್ಕೆ ಸೇರ್ಸ್ಕೋತೀರಾ? ಬಂತ್ ಇಪಿ ಜಿಡ್ಡು. ನಿಮ್ಮೆಲ್ಲ ಓಡಾಟದ ಕೆಲಸಗಳಿರ್ಲಿ, ನಿಮ್ ಯಾವ್ದೇ ಅಧಿಕಾರಿನ ಮೀಟ್ ಮಾಡಿ ಮಾತಾಡೋದಿರ್ಲಿ, ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸೋದಿರ್ಲಿ, ಎಲ್ಲ ಕೆಲಸನೂ ನಾನು ಪಟ 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 ಅಂತ ಮಾಡ್ತೀನಿ. ಸಾಹೇಬ್ರ ಹೊಡೆದ್ರಲ್ಲ ಜಾಕ್ಪಾಟ, ಇನ್ನೇನೈತಿ? ಹೆಂಗಿದ್ರು ಮೇಡಮ್ ಅವರು ಚಲೋತ್ನಂಗೆ ಮಾತಾಡ್ತಾರ, ಮೇಡಮ್ ಅವರು ಚಲೋತ್ನಂಗೆ ಓದ್ಕೊಂಡಾರ, ನಿಮ್ನು ಬಹಳ ಇಷ್ಟಪಡ್ತಾರ. ಅವ್ರಿಗೆ ಬಿಟ್ಟು ಕೊಟ್ಬಿಡೋಣ, ಎಲ್ಲ ಮಾಡ್ತಾರ. ತಗೋರಿ, ಇದ್ರ ನಂಬರ್ ಐತಿ ನೋಡ್ರಿ. ಚಿಟ್ಟೆ, ಸುಮ್ನೆ ಅದಕ್ಕೆ ಏನ್ ತಗೋತೀಯ? ಅವ್ರೇನ್ ತಗೋತಾರೆ? ಸೋಡಾ ಶರ್ಬತ್. ಅದಕ್ಕೆ ಅಂತ ನೀ ಇದೆಯಾ ಅಲ್ವಾ? ಅದೊಂದು ಗಾದೆ ಇದೆ, ನಾಯಿಗೆ ಹೇಳಿದ್ರೆ ನಾಯಿ ಅದರ ಬಾಲಕ್ಕೆ ಹೇಳ್ತಾನೆ.